ಛೇ, ಈ ಕ್ಯಾಬ್ ಬುಕ್ ಮಾಡಿ ಎಷ್ಟು ಹೊತ್ತಾಯಿತು, ಯಾಕೆ ಇನ್ನೂ ಬರ್ತಾನೆ ಇಲ್ವಲ್ಲ? ಈ ಬಿಸಿಲು ಬೇರೆ ಹಿಂಗೆ ಸುಡ್ತಿದೆ, ಕುತ್ಕೊಳ್ಳೋಣ ಅಂದರೆ ಅಲ್ಲೂ ಬಿಸಿಲಿದೆ. ಇವಾಗ ಏನಪ್ಪ ಮಾಡಲಿ ನಾನು? ಛೇ, ಯಾವುದೋ ಬ್ಯೂಟಿಫುಲ್ಲಾಗಿ ನಿಂತ್ಕೊಂಡಿದೆ. ಏನು ಮಾಡಲಿ? ಹೋಗಿ ಮಾತಾಡಬೇಕು ಅಂತ ಅನಿಸುತ್ತಲ್ಲ. ಏನು ಮಾತಾಡಲಿ? ನಾನು ನೋಡ್ತಾ ಇದ್ದೀನಿ, ಒಂದು ವಾರದಿಂದ ಹಿಂದೆ ಬಿದ್ದಿದ್ದೀನಿ. ಈ ಹುಡುಗಿ ಅಂತ ತಿರುಗಿ ನೋಡ್ತಿಲ್ವಲ್ಲ, ಯಾಕೆ? ಏನಾಗಿರ್ಬೇಕು ನನಗೆ? ನಾನು ನೋಡೋಕೆ ಚೆನ್ನಾಗಿಲ್ವಾ? ಈ ಮೂದೇವಿ ಒಬ್ಬ ದಿನ ಹಿಂದೆ ಬಿದ್ದು ಸಾಯ್ತಾನೆ. ಏನಪ್ಪ ಮಾಡಲಿ? ಈಗಾನ ಮಾಡಿ ಮಾತಾಡ್ಸ್ಬೇಕಲ್ಲ. ಏನು ಮೇಡಮ್, ಆಟೋ ವೇಟ್ ಮಾಡ್ತಿದ್ದೀರಾ? ಬನ್ನಿ, ನನ್ನ ಹತ್ರ ಗಾಡಿ ಇದೆ. ನೀವೆಲ್ಲಿ ಹೋಗ್ಬೇಕು ಅಂತೇಳಿ, ನಾನು ಡ್ರಾಪ್ ಮಾಡ್ತೀನಿ. ರೀ ಮಿಸ್ಟರ್, ನಿಮಗೆ ಮದುವೆ ಆಗಿದೆ ತಾನೆ? ಹಾಗಿದ್ರೂ ನೀವಾಗ ಹಿಂದೆ ಬಿದ್ದಿದ್ದೀರಾ? ಅಯ್ಯೋ, ಅದರಲ್ಲೇನಿದೆ, ನಿಮ್ಮ ಜೊತೆ ಮಾತಾಡೋಕ್ಕೆ ನನಗೆ ಇಷ್ಟ ಅಷ್ಟೇ. ಇಷ್ಟ ಅಂತ ಹೇಳ್ಬಿಟ್ಟು ಎಲ್ಲರ ಹತ್ರ ಹೀಗೆ ಮಾತಾಡ್ತೀರಾ ನೀವು? ಇಲ್ಲಪ್ಪ, ಚೇಚೆ, ಎಲ್ಲರ ಹತ್ರ ಹಾಗೆ ಮಾತಾಡೋಕ್ಕಾಗುತ್ತಾ? ನಿಮ್ಮನ್ನು ನೋಡಿದೆ, ಯಾಕೋ ಇಷ್ಟ ಆದ್ರಿ, ಅದಕ್ಕೆ ಮಾತಾಡ್ಬೇಕಂತ ಬಂದೆ. ಇದೇ ಥರ ಮಾತುಗಳನ್ನ ಎಷ್ಟು ಜನ ಹೆಣ್ಮಕ್ಳಿಗೆ ಹೇಳಿದ್ದೀರಾ ನೀವು? ಅಯ್ಯೋ, ಎಲ್ಲಾದರೂ ಉಂಟಾ? ಜನ ಏನೋ ಹೇಳ್ತಾರೆ, ಹಾಗಂತ ನೀವು ಅದನ್ನೆಲ್ಲ ನಂಬ್ತೀರಾ? ನಾನು ಎಲ್ಲ ನೋಡಿದ್ದೀನಿ, ನಿಮ್ಮ ಮಾತುಗಳಲ್ಲಿ ಸತ್ಯ ಇಲ್ಲ, ಬರೀ ಸುಳ್ಳು. ಅಯ್ಯೋ ಮೇಡಮ್, ನೀವು ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನಾನು ಅಂಥ ಹುಡುಗ ಅಲ್ಲ, ತುಂಬ ಒಳ್ಳೆಯವನು ನಾನು. ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅಲ್ಲ, ನಿಮಗೆ ಮದುವೆ ಆಗೋದು ಒಂದು ಹೆಂಡತಿ ಇದ್ದಾಳೆ, ಹೀಗಿದ್ರು ನೀವೀಗೆ ಕಣ್ಕಣಿ ಹೆಣ್ಮಕ್ಳು ಮಾತಾಡ್ತಾರಲ್ಲ, ನಿಮ್ಗೆ ನಾಚಿಕೆ ಆಗೋದು ಸ್ವಲ್ಪನೂ? ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ, ನಮ್ಗೆ ಒಂದೊಂದು ಚಾನ್ಸ್ ಕೊಡಿ, ನಾನು ಬದಲಾಗ್ತೀನಿ. ನೋಡಿ, ನೀವು ಬದಲಾಗೋದು ಬೇಡ, ಏನೂ ಬೇಡ. ಇಷ್ಟಕ್ಕೂ ನನ್ನ ಹತ್ರ ನಿಮ್ಗೆ ಏನ್ರಿ ಮಾತಿದೆ? ಹೋಗಿ ಸುಮ್ಮನೆ. ಛೇ, ಒಂದು ಹೆಣ್ಮಗು ನಿಂತ್ಕೊಂಡ ರೋಡಲ್ಲಿ ಅಂದರೆ ನಿಮ್ಮಂಥ ನಾಯಿಗಳು ಬಂದ್ಬಿಡ್ತಾರೆ. ಛೇ ರೀ ಮೇಡಮ್, ಯಾಕೆ ಹಂಗೆಲ್ಲ ಬೈತೀರಾ? ಏನು ಮಾಡಿದೆ ನಾನು ನಿಮಗೆ? ಹೇಳಿ, ಏನು ಮಾಡಿದೆ ಅಂಥದ್ದು? ನೋಡಿ, ಸುಮ್ಮನೆ ಹೋದರೆ ಸರಿ, ಇಲ್ಲಾಂದರೆ ಜೋರಾಗಿ ಕಿಚ್ಕೊಂಡು ಜನ ಎಲ್ಲ ಬಂದು ನಿಮ್ಗೆ ಹೊಡಿಬೇಕು. ಹಾಗೆ ಮಾಡ್ತೀನಿ ನೋಡಿ ನಾನು. ಹೋಗಲಿ ಬಿಡಿ, ಇವತ್ತು ಯಾಕೋ ನಿಮ್ಮ ಮೂಡ್ ಚೆನ್ನಾಗಿಲ್ಲ ಅನಿಸುತ್ತೆ. ನಾನು ಇನ್ನೊಂದಿನ ಬರ್ತೀನಿ. ಇನ್ನೊಂದಿನ ಅಲ್ಲ, ಇನ್ನೊಂದ್ಸರಿ ನನ್ನ ಕಣ್ಣಿಗೆ ಕಂಡ್ರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಸುಮ್ಮನೆ ಹೋಗ್ರಿ. ಓಕೆ, ಕೂಲ್ ಕೂಲ್. ಗೂಬೆ ನನ್ನ ಮಗ. ಥೂ, ನನ್ನ ಕ್ಯಾಬ್ ಬಂತು ಅನ್ಸುತ್ತೆ. ಅನು, ನಿಮ್ಮ ಅಣ್ಣ ಮನೆಗೆ ಬಂದೇನಮ್ಮ? ಇನ್ನೂ ಇಲ್ಲ ಅಮ್ಮ, ಏನೋ ಗೊತ್ತಿಲ್ಲ, ಲೇಟ್ ಆಯ್ತು, ಯಾಕಂತ ಗೊತ್ತಿಲ್ಲ. ಅವನು ದುಡಿಯೋ ಗಂಡಸು ಕಣೆ, ಲೇಟಾಗಾದರೂ ಬರ್ತಾನೆ, ಹೆಂಗಾದರೂ ಬರ್ತಾನೆ. ಅದನ್ನು ಕಟ್ಕೊಂಡು ನಿನ್ಗೇನಾಗಬೇಕು? ನಿಮ್ಮ ಜನ್ಮಕ್ಕೆ ಇಷ್ಟು ನಾಚ್ಕೋಕಲ್ಲ ಈ ಥರ ಮಾತಾಡೋಕ್ಕೆ. ವಯಸ್ಸಿಗೆ ಬಂದಿರೋ ಮಗ ಹಗಲು ರಾತ್ರಿ ದುಡಿತಾ ಇದ್ದಾನೆ, ನಿಮ್ಗೇನು ದಾಡಿ ಹೋಗಿ ದುಡಿಯೋದಕ್ಕೆ? ಏಯ್, ಅವನು ನನ್ನ ಮಗ, ನನ್ನ ದುಡ್ಕೊಬಂದು ಸಾಕ್ತಾನೆ, ಅದನ್ನು ಕೇಳಕ್ಕೆ ನೀನು ಯಾರೇ? ಅಯ್ಯೋ ಅಪ್ಪ, ಸ್ವಲ್ಪ ಸುಮ್ಮನಿರಪ್ಪ. ಇಷ್ಟೊತ್ತಾಗದೆ ಇಷ್ಟು ಜೋರಾಗಿ ಮಾತಾಡ್ತೀಯಲ್ಲ, ಅಕ್ಕಪಕ್ಕ ಜನ ಇದ್ದಾರೆ, ಕೇಳಿಸ್ಕೊಂಡ್ರೆ ಏನು ಅನ್ಕೋಬೇಕು ಹೇಳು? ಛೇ, ದಿನ ಬೆಳಗ್ಗೆ ಸಂಜೆವರೆಗೂ ನಿಮ್ಮಿಬ್ಬರು ಜಗಳ ನೋಡೋದೇ ಆಗೋಯ್ತು ನನ್ನ ಜೀವನ ಪೂರ್ತಿ. ಅದಕ್ಕೆ ಇರಬೇಕೇನೋ ಅಣ್ಣ ಲೇಟಾಗಿ ಮನೆಗೆ ಬರೋದು, ಎಲ್ಲ ಮಲಗಿಬಿಡಲಿ ಅಂತ. ಛೇ, ನೋಡ್ದೇನೆ ನಿನ್ನ ಮಗಳು ಹಿಂಗೆ ಮಾತಾಡ್ತಾವಳೆ ಅಂತ? ಹಾಂ, ಎಲ್ಲ ನಿಂದೆ ಬುದ್ಧಿ ಅವಳಿಗೆ. ಗಂಡ ದುಡ್ಕೊಂಡು ಮನೆಗೆ ಬಂದಿದ್ದಾನೆ, ಅವನಿಗೆ ಹಸ್ಕೊಂಡಿರ್ತಾನೆ, ಹೊಟ್ಟೆ ತುಂಬ ಊಟ ಹಾಕೋಣಂತ ಯಾರಿಗಾದ್ರೂ ಇದೆಯಾ? ಹಾಂ, ನೀವಿಬ್ಬರು ಮಾತ್ರ ಗಡತ್ತಾಗಿ ತಿಂತೀರಾ, ಗೊರಕೆ ಹೊಡಿತೀರಾ. ನನಗೆ ನೋಡು, ನಿಮ್ಮಿಬ್ಬರನ್ನ ನೋಡಿ, ನನ್ನ ಪರ್ಸ್ನಾಲಿಟಿ ಏನು, ನಿಮ್ಮ ಪರ್ಸ್ನಾಲಿಟಿ ಏನು? ಹಾಂ, ದಿನ ಬೆಳಗ್ಗೆ ಎದ್ದ ತಕ್ಷಣ ಹೊಟ್ಟೆ ತುಂಬ ಕುಡ್ಕೊಂಡಿಡ್ರಿ, ಬಾಡಿನೂ ಬರುತ್ತೆ, ಬ್ರೈನು ಬರುತ್ತೆ. ಛೇ, ಅಲ್ಲ ರೀ, 10 ಗಂಟೆ ಆಗ್ತದೆ, ಯಾಕೋ ಇನ್ನೂ ಮನೆಗೆ ಬಂದಿಲ್ಲ ಮಗ, ಹೋಗಿ ನೋಡ್ಕೊಂಡು ಬರಬಾರ್ದಾ? ಅಯ್ಯೋ, ಅವನೇನು ಚಿಕ್ಕ ಹುಡುಗನ, ಬರ್ತಾನೆ ಬಿಡು. ಇಷ್ಟಕ್ಕೂ ನಾನು ಹೋಗಿ ಎಲ್ಲಿ ಅಂತ ಹುಡುಕ್ಲಿ ಅವನನ್ನ. ಅನು, ನಿಮ್ಮ ಅಪ್ಪಂಗೆ ಏನು ಹೇಳಿ ಏನೂ ಪ್ರಯೋಜನ ಇಲ್ಲ ಕಣೆ, ನೀನೊಂದು ಫೋನ್ ಮಾಡು. ಅಮ್ಮ, ನಾನು ಇವಾಗ ಫೋನ್ ಮಾಡಿದ್ದೆ ಅಮ್ಮ, ಆದರೆ ಅವ್ನು ರಿಸೀವ್ ಮಾಡಿಲ್ಲ. ಹೌದಾ ಅಮ್ಮ? ಅಣ್ಣ ಬಂದ ಅಂತ ಕಾಣುತ್ತೆ. ಸರಿ, ಹೋಗು, ಬಾಗಿಲು ತೆಗಿ ಹೋಗು. ಅಯ್ಯೋ, ಬಾಗಿಲು ತೆಗ್ದೇ ಇದೆಯಲ್ಲಮ್ಮ. ಇದ್ಯಾಕೆ ಏನೋ ಹಿಂಗೆ ನಿಂತ್ಕೊಂಡಿದ್ದೆ ಬಾಗಿಲಲ್ಲೇ? ಮಲ್ಕೋಬಾರ್ದ ಹೋಗಿ? ಅಣ್ಣ, ನೀನು ಬರ್ತೀಯಲ್ಲ, ನೀನು ಊಟಕ್ಕೆ ಹಾಕೊಟ್ಟು ಮಲ್ಕೊಳ್ಳೋಣ ಅಂತ ಹಾಗೆ ಇದ್ದಿದ್ವಿ. ಓ ಹೌದಾ, ಸಾರಿ ಅಮ್ಮ, ಇವತ್ತು ತುಂಬ ಕೆಲಸ ಇತ್ತು, ಹಾಗಾಗಿ ಸ್ವಲ್ಪ ಲೇಟ್ ಆಗೋಯ್ತು. ನೀನು ಫೋನ್ ಮಾಡಿದ್ಯಲ್ಲ, ಇಲ್ಲೇ ಬಾಗಿಲಲ್ಲೇ ಬರ್ತಾಯಿದ್ದೆ, ಅದಕ್ಕೆ ತೆಗ್ದಿಲ್ಲ ಫೋನು. ಓ ಹೌದಾ, ಅದು ನೀನು ಇಷ್ಟದಾದ್ರೂ ಬಂದಿಲ್ವಲ್ಲ, ಅದಕ್ಕೆ ಅಮ್ಮ. ಸರಿ, ಹೋಗಿ ನಾನು ಕೈ ಕಲ್ಸೋಕೊಬರ್ತೀನಿ, ತಟ್ಟೆಗೆ ಹಾಕಿ ನೋಡಿ. ಸರಿ ಅಣ್ಣ. ಅಪ್ಪ, ನೀನು ಊಟ ಮಾಡಿದ್ಯಾ? ಅನು, ನೀನು ತಿಂದ್ಯಮ್ಮ?
ಅಯ್ಯೋ ಮಗನೆ, ನೀನು ಬಂದು ತಿನ್ನೋ ತನಕ ನನಗೆಲ್ಲಪ್ಪ ಆಗ್ತಾರೆ ಊಟ. ಹ್ಞೂ. ಅಯ್ಯೋ ಅಪ್ಪ, ಹಂಗಂತ ಯಾರು ಹೇಳಿದ್ ನಿನಗೆ? ಹೋಗು, ನಿನ್ನ ಕೈ ಕಾಲು ತಗೊಬರೋಗು, ನಿಂಗೆ ಊಟ ಬಡಿಸ್ತೀನಿ. ಸರಿ ಬಾಪ. ಅಲ್ಲಪ್ಪ ಮಗನೆ, ನೀನು ಹಗಲು ರಾತ್ರಿ ಇಷ್ಟೊತ್ತರೂ ಕೆಲಸ ಮಾಡ್ಕೊಂಡಿದ್ರೆ ನಿನ್ನ ಆರೋಗ್ಯ ಏನಾಗಬೇಡ ಹೇಳು. ಅಪ್ಪ, ನಾನು ಕೆಲಸ ಮಾಡ್ತಾಯಿದ್ದೀನಿ, ಹಾಗಾಗಿ ನನ್ನ ಆರೋಗ್ಯ ಏನೂ ಹಾಳಾಗೋದಿಲ್ಲ. ಆದರೆ ಮೊದಲು ನೀನು ಕೊಡ್ತಾನೆ ಬಿಡಪ್ಪ. ನಾನು ಎಷ್ಟು ರೀತಿಯಲ್ಲೇ ಹೇಳಿದೆ ನಿನಗೆ, ಆದರೆ ನೀನದು ನನ್ನ ಮಾತನ್ನೇ ಕೇಳ್ತಾ ಇಲ್ಲ. ನೋಡು, ನಿನ್ನ ಆರೋಗ್ಯ ಈಗ ತುಂಬ ಹದಗೆಟ್ಟಿದೆ. ಹಾಗಾಗಿ ನೀನು ಈ ಕುಡಿಯೋದನ್ನ ಬಿಟ್ಟರೆ ನಿನಗೂ ಒಳ್ಳೇದಪ್ಪ. ಅಯ್ಯೋ ಮಗನೇ, ನಾನು ದಿನ ಪೂರ್ತಿ ಹಂಗೆ ಅನ್ಕೊತೀನಿ ಕಣೋ, ಇವತ್ತು ಕುಡಿಬಾರ್ದು ಅಂತ. ಆದರೆ ನಾನೇನು ಮಾಡಲಿ, ಅದೇ ನನ್ನ ಬಿಡ್ತಾ ಇಲ್ಲ. ಇದೊಂದು ನೆಪ ನಿನಗೆ. ಸರಿ ಬಾ, ನಿನಗೆ ಎಷ್ಟೊಂದು ಏನೂ ಪ್ರಯೋಜನ ಇಲ್ಲ. ಬಾ, ಅಲ್ಲಿ ಬಚ್ಚಿಟ್ಕೊಂಡು ಎಷ್ಟು ಅಂತ ಮಗನ್ನ ನೋಡ್ತೀಯ. ನಾನೇನು ಬಚ್ಚಿಟ್ಕೊಂಡಿದ್ದಿಲ್ಲ, ಅವ್ನು ಬರ್ತಾನಲ್ಲ ಅಂತ ಆ ಕಡೆ ಸೈಡ್ಗೆ ಹೋದೆ ಅಷ್ಟೇ. ಹೇ, ನಿಂದು ಒಂದು ಜೀವನ. ಥೂ, ಹೋಟೆಲ್ ಊಟದ ಮಗನ ಜೊತೆನಲ್ಲೇ ಮುಖ ಅಂದ್ಕೊಂಡು ಮಾತಾಡ್ಸೋಕ್ಕೆ ಯೋಗ್ಯತೆ ಇಲ್ಲ ನಿನಗೆ. ಇದೆಲ್ಲದಕ್ಕೂ ನೀವೇ ರೀ ಕಾರಣ. ನೀವೇ ನಮ್ಮ ತಾಯಿ ಮಗನ ಆಗದಿರೋ ಥರ ಮಾಡಿದ್ದೆ ನೀವು. ನನ್ನ ಮಗಂಗೆ ನನ್ನ ಮೇಲೆ ನಿಲ್ಲಿಸೋದಿದ್ದೆಲ್ಲ ಹೇಳಿ ನನ್ನ ದ್ವೇಷ ಮಾಡೋಂಗೆ ಮಾಡಿದ್ರಿ. ನಿಮ್ಮ ನಿಜಕ್ಕೂ ಒಳ್ಳೇದಾಗೋದಿಲ್ಲ. ಅವನು ಎಷ್ಟೇ ಆದರೂ ನನ್ನ ಮಗ ರೀ. ಒಂದಲ್ಲ ಒಂದಿನ ನನ್ನ ಜೊತೆ ಚೆನ್ನಾಗೇ ಇರ್ತಾನೆ. ನನ್ನ ಬಾಯಿ ತುಂಬ ಅಮ್ಮ ಅಂತ ಕರೆದೇ ಕರ್ತಾನೆ. ಆ ಸಮಯ ಬಂದೇ ಬರುತ್ತೆ, ನೋಡ್ತಾ ಇರಬೇಕಾದ್ರೆ ನೀವು. ಕನ್ಸು ಕಾಣು. ಈ ಜನ್ಮದಲ್ಲಿ ಅವನು ನಿನ್ನ ಅಮ್ಮ ಅಂತ ಯಾವುದೇ ಕಾರಣಕ್ಕೂ ಕರೆಯೋಕ್ಕೆ ನಾನು ಬಿಡೋದು ಇಲ್ಲ. ಅಲ್ಲ ರೀ, ಈ ರೀತಿಯಾಗಿ ತಾಯಿ ಮಗನ ದೂರ ಮಾಡಿ ನಿಮ್ಗೇನು ಆನಂದ ಸಿಗುತ್ತೆ ಹೇಳಿ? ಯಾಕೆ? ಅವ್ನು ನಿಮ್ಮ ಮಗನೇ ಅಲ್ವಾ? ಅವ್ನು ಸಂತೋಷವಾಗೋದು ನಿಮ್ಗೆ ಇಷ್ಟ ಇಲ್ವಾ? ಇಷ್ಟ ಇದೆ, ಆದರೆ ಒಂದು ವೇಳೆ ಅವನೇನೋದ್ರಿಂದ ಚೆನ್ನಾಗಿದ್ಕೊಂಡು ಅಮ್ಮ ಅಂತ ನೀವಿಬ್ಬರು ಖುಷಿಯಾಗಿದ್ದರೆ ನನ್ನ ಗತಿ ಏನಾಗುತ್ತೆ? ನನಗೆ 3 ಕಾಸಿಗೆ ಮರೆದಿರಲಿ ಮಣ್ಣಲ್ಲಿ. ಅದಕ್ಕೆ ಅವನು ಯಾವುದೇ ಕಾರಣಕ್ಕೂ ನಿನ್ನದು ಚೆನ್ನಾಗಿರಬಾರ್ದು. ನೀವೊಬ್ಬ ಮನುಷ್ಯನ? ಇರಲಿ ಹೋಗಿ ನನಗೂ ಒಂದಿನ ಬಂದೇ ಬರುತ್ತೆ. ಆವಾಗಿದೆ ನಿಮಗೆ. ಏನು ನಿಂತ್ಕೊಂಡ್ರೆ ನೋಡ್ತಾ ಇದ್ದೀರಲ್ಲ, ಹೋಗಿ ಹೊಟ್ಟೆ ತುಂಬ ಊಟ ಮಾಡಿ ಕಣ್ ತುಂಬ ನಿದ್ರೆ ಮಾಡಿ. ಅದು ನಂಗೆ ಚೆನ್ನಾಗೇ ಗೊತ್ತಿದೆ ಬಿಡು. ನೀನು ಹೇಳಿ ನಾನು ಕಲ್ತ್ಕೋಬೇಕು ಅನ್ನೋದು ಏನೂ ಇಲ್ಲ, ಆಯಿತಾ? ಮಗನೇ, ನನ್ನ ತಪ್ಪನ್ನ ಕ್ಷಮಿಸಿ ನನ್ನ ಬಾಯಿ ತುಂಬ ಒಂದೇ ಒಂದ್ಸರಿ ಅಮ್ಮ ಅಂತ ಕರಿಯಪ್ಪ. ಆ ದಿನಕ್ಕಾಗಿ ನಿನ್ನ ತಾಯಿ ಜೀವ ಕಾಯ್ತಾ ಇದೆ ಕಣೋ. ಇದೇನ್ರಿ ಸುಮ್ಮನೆ ಹಾಗೆ ಬಂದು ಕುತ್ಕೊಂಡ್ಬಿಟ್ಟಿದ್ದೀರಲ್ಲ, ಯಾಕೇನಾಯ್ತು? ಇವತ್ತು ಮುಖ ಒಂಥರ ಇದೆ, ಏನಾಯ್ತು ರೀ? ಅಯ್ಯೋ ಪವಿ, ಅದೇನಂತ ಹೇಳಲಿ, ಇವತ್ತು ಯಾಕೋ ದಿನ ಚೆನ್ನಾಗೇ ಇಲ್ಲ ಕಣೆ. ಏನಾದರೂ ಒಂದು ಕೆಟ್ಟದಾಗ್ತಾನೇ ಇದೆ. ಏನಾಗಿರ್ಬೋದು ನನಗೆ? ಯಾಕ್ರಿ, ಏನಾಯ್ತು? ಇರಿ ಇವತ್ತು ಡೇಟ್ ಎಷ್ಟು ಹೇಳಿ? 11. ಯಾಕೆ? ಹಾಂ, ಅದೇ ಅಲ್ವಾ ಮತ್ತೆ. ಇವತ್ತು ಡೇಟು 11 ಅಂದರೆ 1 + 1 - 9 ಅಂದರೆ 3 - ಓ ಮೈ ಗಾಡ್ ರೀ, ಇವತ್ತಿನ ದಿನ ನಿಮ್ಗೆ ಚೆನ್ನಾಗಿಲ್ಲ ರೀ. ಯಾಕೆ ಮರ್ತೋಗ್ಬಿಟ್ರಾ ಚಕ್ರ ಹೇಳಿದ್ದು? ಅಚ್ಚಕ್ರ ಏನು ಹೇಳಿದ್ರು? ನಂಗೆ ನೆನಪಾಗ್ತಾ ಇಲ್ಲ. ಅಯ್ಯೋ, ಏನು ಮಾಡಲಿ ರೀ, ನಿಮಗೆ ನಿಮ್ಮ ರಾಶಿ ಭವಿಷ್ಯದ ಪ್ರಕಾರ ಕೆಲವೊಂದು ತಾರೀಕು ನಿಮ್ಗೆ ಆಗಿ ಬರೋದಿಲ್ಲ ರೀ. ಹಾಗಾಗಿ ನೀವು ತುಂಬಾ ಜೋಪಾನವಾಗಿರಬೇಕು. ಅಚ್ಚಕ್ರದ ಪ್ರಕಾರ ಈ ತಾರೀಕಲ್ಲಿ ನೀವೇನು ತಪ್ಪು ಮಾಡದೆ ಹೋದ್ರೂ ಎಲ್ಲ ನಿಮ್ಮ ಮೇಲೆ ಬಂದ್ಬಿಡುತ್ತೆ. ಹಾಗಾಗಿ ನೀವು ತುಂಬ ಜೋಪಾನವಾಗಿರಿ. ಒಂದು ಕೆಲಸ ಮಾಡಿ, ಒಂದು 4 ಡೇಟು ಕೊಟ್ಟಿದ್ದೀರಲ್ಲ, ಆ ಡೇಟ್ ಒಂದು ದಿವಸ ನೀವು ಆಚೆ ಹೋಗಲೇಬೇಡಿ, ಮನೆಯಲ್ಲೇ ಇದ್ಬಿಡ್ರಿ. ಅದು ಹೆಂಗಾಗುತ್ತೆ ಕಣೆ? ನಾನು ಯಾವಾಗೂ ಮನೆ ಕೂತ್ಕೊಂಡಿದ್ರೆ ಸಂಪಾದನೆ ಬೇಡವಾ? ನಾನು ಸಂಪಾದನೆ ಮಾಡ್ಕೊಬರ್ದೇ ಹೋದರೆ ನೀನು ನಾನು ಹೇಗೆ ಚೆನ್ನಾಗಿ ನೋಡ್ಕೊಳಕ್ಕಾಗುತ್ತೆ ಹೇಳು? ಅಯ್ಯೋ ರೀ, ನನ್ನ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇದೆ ಅಲ್ಲ. ಮತ್ತೆ ಇಲ್ಲ ಅನ್ಕೋಬಿಟ್ಟಿಯಾ? ನನ್ನ ಜೀವ ನನ್ನ ಸರ್ವಸ್ವ ನೀನೇ ಕಣೆ. ಯಾವ ಕ್ಷಣದ ನೋಡಿ ಮದುವೆ ಮಾಡ್ಕೊಂಡಲ್ಲ, ಆವತ್ತಿನ ದಿವಸದಿಂದ ಇವತ್ತಿನ ತನಕ ಮತ್ತೊಂದು ಹುಡುಗಿನ ಕಣ್ಣೆತ್ತುಕೊಳ್ಳೋದು ನೋಡಿಲ್ಲ. ಅಷ್ಟು ಪ್ರೀತಿ ಮಾಡ್ತೀನಿ ನಾನು ನಿನಗೆ, ಗೊತ್ತಾ? ಹೌದು ರೀ, ನನಗೆ ಆ ವಿಷಯ ಗೊತ್ತಿದೆ. ಆದರೆ ಈ ಊರಿನ ಜನಕ್ಕೆಲ್ಲ ನನ್ನ ಮತ್ತು ನಿಮ್ಮನ್ನ ಕಂಡ್ರೆ ತುಂಬ ಹೊಟ್ಟೆ ಕಿಚ್ಚು ರೀ, ನಾವಿಷ್ಟು ಅನ್ಯೋನ್ಯವಾಗಿದ್ದೀವಲ್ಲ ಅಂತ. ಅದಕ್ಕೆ ನಿಮ್ಮ ಮೇಲೆ ಏನೇನೋ ಹೇಳ್ತಾರೆ, ಗೊತ್ತಾ? ನೋಡ್ಪವಿ, ಅದೆಲ್ಲ ನೀನು ಕೇಳಿಸ್ಕೋಬೇಡ. ಅವ್ರಿಗೆ ಹೊಟ್ಟೆ ಕಿಚ್ಚು, ಹಾಗಾಗಿ ನನ್ನ ದೂರ ಮಾಡಬೇಕಂತ ತುಂಬ ಜನ ಪ್ರಯತ್ನ ಪಡ್ತಿದ್ದಾರೆ. ಆದರೆ ನೀನು ಮಾತ್ರ ನಾನು ಯಾವತ್ತೂ ಬಿಟ್ಕೊಡ್ಬೇಡ, ಆಯಿತಾ? ನೋಡು, ಹೆಂಡತಿ ಯಾವುದೇ ಕಾರಣಕ್ಕೂ ಗಂಡನ ಬಿಟ್ಕೊಡ್ಬಾರ್ದು. ಇನ್ನೊಬ್ಬರ ಮುಂದೆ ಬಿಟ್ಕೊಟ್ಲು
ಅವಳಿಗೂ ಮರ್ಯಾದೆ ಇರಲ್ಲ, ಅವಳ ಗಂಡನಿಗೂ ಮರ್ಯಾದೆ ಸಿಗೋದಿಲ್ಲ. ನಿಂಗೆ ಗೊತ್ತಾ? ಹೌದು ರೀ, ನಂಗೆ ವಿಷಯ ಎಲ್ಲ ಗೊತ್ತು. ಯಾಕೆಂದರೆ ನಾನು ಚಿಕ್ಕ ವಯಸ್ಸಿಂದ ನಮ್ಮಪ್ಪ ಅಮ್ಮ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪನ ಇವ್ರನ್ನ ನೋಡ್ಕೊಂಡೇ ಬೆಳೆದಿರೋದು. ಹಾಗಾಗಿ ಗಂಡನಿಗೆ ಎಷ್ಟು ಮರ್ಯಾದೆ ಕೊಡಬೇಕು, ಅವ್ನಿಗೆ ಎಷ್ಟು ಸಪೋರ್ಟ್ ಮಾಡಬೇಕು ಅಂತ ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನೀವೇನು ಯೋಚನೆ ಮಾಡಬೇಡಿ, ಈ ಜನ್ಮದಲ್ಲಿ ನಾನು ಯಾವತ್ತೂ ನಿಮ್ಮನ್ನ ಬಿಟ್ಕೊಡ್ದಿಲ್ಲ. ಪವಿ, ನೀನು ಯಾವತ್ತೂ ಇದೇ ಮಾತಲ್ಲಿ ನಿಂತ್ಕೊಂಡಿರು, ಆಯಿತಾ? ಖಂಡಿತ ರೀ. ಆದರೆ ಸ್ವಲ್ಪ ನೀವು ಹುಷಾರಾಗಿರಿ ಆಯಿತಾ? ಯಾಕೋ ನಿಮ್ಮ ಗ್ರಹಗತಿಗಳು ಇತ್ತೀಚೆಗೆ ಬರ್ತಾ ಬರ್ತಾ ತುಂಬ ಕೆಟ್ಟ ಇದ್ದಾವೆ ರೀ. ಹೌದು ಕಣೆ, ಯಾಕೋ ನನಗೂ ಹಂಗೆ ಅನಿಸ್ತಿದೆ. ಸರಿ, ಇಲ್ಲೇ ಕುತ್ಕೊಂಡಿರಿ, ನಾನು ಹೋಗಿ ನಿಮಗೆ ಪುಳಿಯೋಗರೆ ಮಾಡ್ತೀನಿ, ಹಾಕೋ ಬಂದು ಕೊಡ್ತೀನಿ. ಹಾಂ, ಲೇ ಈ ಯಾಕೆ ಯಾವಾಗಲೂ ಪುಳಿಯೋಗರೆ ಮಾಡಿ ಮಾಡಿ ನಾನು ಸಾಯಿಸ್ತೀಯಾ? ರೀ ಹಂಗಲ್ಲ ರೀ, ಯಾಕೆಂದರೆ ನನಗೆ ಪುಳಿಯೋಗರೆ ಮಾಡೋದಂದ್ರೆ ತುಂಬ ಇಷ್ಟ. ಅದು ಬೇಗ ಆಗುತ್ತಲ್ವಾ, ಅದಕ್ಕೆ. ಸರಿ, ಹೋಗಿ ಹಾಕೋ ಬರೋ. ರೀ ನೀವೆಲ್ಲ ಹಂಗೆ ಬೇಜಾರು ಮಾಡ್ಕೊಬೇಡಿ, ಒಂದು ಕೆಲಸ ಮಾಡ್ತೀನಿ ರೀ, ಪುಳಿಯೋಗರೆ ಬೇಡ, ಅನ್ನ ಮೊಸರು ತೊಗೊಬಂದು ಕೊಡ್ಲಾ? ಮೊಸರು ಅನ್ನನ ಬೇಡ ಬೇಡಮ್ಮ ತಾಯಿ, ಇದಕ್ಕಿಂತಲೂ ಆ ಪುಳಿಯೋಗರೆನೇ ಬೆಸ್ಟ್. ಅದನ್ನೇ ತೊಗೊಬರೋ, ಇನ್ನೇನು ಮಾಡೋಕ್ಕಾಗುತ್ತೆ. ಇವತ್ತೊಂದೇ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಾನು ಬೆಳಗ್ಗೆದ್ದು ನಿಮ್ಮ ಫೇವ್ರೇಟ್ ಟೊಮೆಟೊ ಬಾತ್ ಮಾಡ್ಕೊಡ್ತೀನಿ, ಸರಿನಾ? ಸರಿ.